ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡಬೇಕಾಗಿದೆ ಸರ್, ಯಾವ ರೀತಿಯಾಗಿ ನಾವು ಕೆಲಸವನ್ನ ತಗೋಬೇಕು, ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಹಾಗಾಗಿ ನೀವು ಕೂಡ ಇವತ್ತು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಕೆಲಸ ಮಾಡಬೇಕಾಗಿದೆ ಸರ್, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಎಲ್ಲಿಂದ ಕೆಲಸ ಪಡಿಬೇಕು ಅಂದ್ರೆ ನಾನು ಹೇಳುವಂತ ವಿಧಾನವನ್ನ ಸಂವಾದದಿಂದ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಶೈಕ್ಷಣಿಕ ಆಧಾರದ ಮೇಲೆ ನಿಮ್ಮ ಸ್ಕಿಲ್ಸ್ ಅಂಡ್ ಎಜುಕೇಶನ್ ಮೇಲೆ ಒಂದು ಒಳ್ಳೆ ಕೆಲಸ ಸಿಗತ್ತೆ. ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸವನ್ನ ನೀವು ಮಾಡಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವು ಏನು ಸರ್ಚ್ ಮಾಡ್ಬೇಕಂದ್ರೆ ಒಂದು ವೆಬ್ಸೈಟ್ ಹೇಳ್ತೀನಿ, ಆ ಒಂದು ವೆಬ್ಸೈಟ್ ಅನ್ನು ನೀವು ಸಂಪೂರ್ಣವಾಗಿ ಸರ್ಚ್ ಮಾಡ್ಕೋಬೇಕು. ಯಾವ ವೆಬ್ಸೈಟ್ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಒನ್ ಫ್ರೇಮ್ ಅಂತ ಒಂದು ವೆಬ್ಸೈಟ್ ಇದ್ದಿರತ್ತೆ, ಒನ್ ಫಾರ್ಮ್ ಅಂತೇಳಿ. ಈ ಒಂದು ವೆಬ್ಸೈಟಿನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಒಂದು ವೆಬ್ಸೈಟ್ ಏನು ಕೆಲಸ ಮಾಡುತ್ತೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸ ಕೊಡುತ್ತೆ, ಫುಲ್ ಟೈಮ್ ಕೆಲಸನೂ ಕೂಡ ಕೊಡ್ತಾರೆ. ಮೊಬೈಲ್ ಫೋನ್ ನಲ್ಲಿ ಕೂಡ ಕೆಲಸ ಮಾಡಬಹುದು, ಕಂಪ್ಯೂಟರ್ ಇತ್ತು ಅಂದ್ರೆ ಕಂಪ್ಯೂಟರ್ ಒಳಗೂ ಕೂಡ ನೀವು ಕೆಲಸವನ್ನ ಮಾಡಬಹುದು. ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಕೋಬಹುದು. ಇಲ್ಲಿಂದ ನೋಡ್ರಿ 1.8 ಮಿಲಿಯನ್ಸ್ ಮೆಂಬರ್ಸ್ ಇದ್ದಾರೆ, ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. 3,300 ಲ್ಯಾಂಗ್ವೇಜಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 222 ಮಾರ್ಕೆಟರ್ಸ್ ಇದಾವೆ. 20,000 ಒಂದು ಪ್ರಾಜೆಕ್ಟ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಜಾಯಿನ್ ಆಗಿ ಇವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ನಮ್ಮ ಒಂದು ಸ್ಕಿಲ್ ಮತ್ತೆ ಎಜುಕೇಶನ್ ಮೇಲೆ ಒಂದು ಕೆಲಸವನ್ನ ಪಡೆದುಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಸ್ಟಾರ್ಟ್ ಅಪ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡ್ಬೇಕು ಸರ್, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿಂದ ಮೊದಲಿಗೆ ಜಾಯಿನ್ ಅನ್ನುವಂತ ಒಂದು ಸಿಂಬಲ್ ಕಾಣಿಸ್ತಾ ಇರುತ್ತೆ ನಿಮಗೆ. ಒಂದು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಬಯೋಡೇಟಾ, ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ಒಂದು ರಿಸ್ಯೂಮ್ ಅನ್ನ ರೆಡಿ ಮಾಡ್ಕೋಬೇಕು. ರಿಸ್ಯೂಮ್ ನ ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡಿದ ನಂತರ ನಿಮ್ಮ ರಿಸ್ಯೂಮ್ ಒಂದು ನೋಡ್ಕೊಂಡು ನಿಮ್ಗೆ ಏನ್ ಕೆಲಸ ಬರುತ್ತೆ ಆ ಒಂದು ಕೆಲಸವನ್ನ ನಿಮ್ಗೆ ಇವರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಗ್ತದ? ಅಂದ್ರೆ ಇವ್ರು ಏನ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಒನ್ ಫ್ರಮ್ ದವರು ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡೋರಿಗೆ ಕೆಲಸಗಳನ್ನ ಕೊಟ್ಟು ಇವತ್ತು ಅವರಿಗೆ ರೊಕ್ಕನು ಕೂಡ ಕೊಡ್ತಾರೆ. ಕೆಲಸ ಮಾಡಿದ ನಂತರ ರೊಕ್ಕನು ಕೂಡ ಇವರೇ ಕೊಡ್ತಾರೆ ನಿಮ್ಗೆ. ಅದೆಲ್ಲ ಯಾವ ರೀತಿಯಾಗಿ ಹಾಕ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಸರ್ ಅಂದ್ರೆ ಇಲ್ಲಿಂದ ಜಾಯಿನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಒಂದು 5 ವಿಧಾನಗಳಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆನಾ? ನಾನು ಇದನ್ನ ವೆರಿಫೈ ಮಾಡ್ಕೋತೀನಿ. ವೆರಿಫೈ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಪರ್ಸನಲ್ ನಿಮ್ಮ ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ. ಓಕೆ, ಜಾಯಿನ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ನಮಗೆ ಇನ್ನೊಂದು ಫಾರ್ಮ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಇವತ್ತು ವರ್ಕ್ ಫ್ರಮ್ ಹೋಮ್ ಕೆಲಸ ಪಡಿಬೇಕಾಗಿದೆ. ಇವರು ನಮ್ಮ ಜೊತೆಗೆ ಕಮ್ಯುನಿಕೇಶನ್ ಅಂದ್ರೆ ಅವರಿಗೆ ನಾವು ಏನಂತ ಗೊತ್ತಾಗ್ಬೇಕಿಲ್ಲ, ನಾವು ಏನ್ ಸಾಲಿ ಕಲ್ತೀವಿ, ಏನ್ ಕೆಲಸ ಮಾಡ್ತೀವಿ, ನಿಮ್ಗೆ ಯಾವ ರೀತಿಯಾಗಿ ಕೆಲಸ ಬೇಕಾಗಿದೆ, ನಿಮ್ಮ ಹತ್ರ ಇರುವಂತ ನಾಲೆಜ್ ಏನಿದೆ ಎಲ್ಲವನ್ನು ಕೂಡ ಅವರು ನಮ್ಮಿಂದ ತಿಳ್ಕೊತಾರೆ ಅಂದ್ರೆ ನಾವು ಅವರಿಗೆ ಹೇಳಬೇಕಾಗ್ತದೆ. ಅವಾಗ ನಮ್ಮ ಹೆಸರಾಗಿರ್ಬೋದು, ನಮ್ಮ ಈ ಒಂದು ಫಾರ್ಮ್ ನ ಭರ್ತಿ ಮಾಡಬೇಕು. ಸ್ವಲ್ಪ ಒಂದು 5 ವಿಧಾನಗಳಲ್ಲಿ ಫಾರ್ಮ್ ಅಪ್ಲೋಡ್ ಮಾಡಬೇಕಾಗಿರ್ತದೆ, ಅಂದ್ರೆ ತುಂಬಬೇಕಾಗಿರ್ತದೆ. ಮೊದಲಿಗೆ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಬಗ್ಗೆ ಅಬೌಟ್ ಅಂತ ಬರುತ್ತೆ. ಅದಾದ ನಂತರ ನಿಮ್ಮ ಸ್ಕಿಲ್ ಅಂಡ್ ಎಜುಕೇಶನ್ ಬಂದಿರುತ್ತೆ. ಅದಾದ ನಂತರ ನೀವೇನ್ ಮಾಡ್ಬೋದು, ಕಮ್ಯುನಿಕೇಶನ್ ಅಥವಾ ನಿಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಎಷ್ಟು ಭಾಷೆಯಲ್ಲಿ ನಿಮ್ಗೆ ಬರುತ್ತೆ, ಯಾವೆಲ್ಲ ಭಾಷೆಯಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳುತ್ತೆ. ಅವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು ನೋಡ್ಕೊಂಡು ಸಮಾಧಾನದಿಂದ ಈ ಒಂದು ಫಾರ್ಮ್ ಅನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಭರ್ತಿ ಮಾಡಿ. ಬಹಳಷ್ಟು ಈಸಿ ಆಗಿರುತ್ತೆ, ಏನ್ ಡಿಫಿಕಲ್ಟ್ ಇಲ್ಲ. ಗೊತ್ತಾಗ್ತದ? ಸಮಾಧಾನದಿಂದ ಓದ್ಕೊಂಡು ನೀವೇನ್ ಮಾಡ್ಬೇಕು, ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಪೇಜ್ ಕನ್ನಡದಲ್ಲೇ ನೋಡ್ಬೇಕಾಗಿದ್ದು ಸರ್ ಅಂದ್ರೆ ನೀವು ಟ್ರಾನ್ಸ್ಲೇಷನ್ ಬರತ್ತಾ ಅನ್ನುವಂಥದ್ದನ್ನ ಮೌಸ್ ಇಂದ ರೈಟ್ ಕ್ಲಿಕ್ ಮಾಡಿ ನೋಡ್ತಾ ಇದೀನಿ. ಒಂದು ಟ್ರಾನ್ಸ್ಲೇಟರ್ ಬತ್ತು ಅಂದ್ರೆ ಕನ್ನಡದ ಒಳಗೂ ಕೂಡ ನೀವೇನ್ ಮಾಡ್ಬೋದು, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ? ಬರ್ತಾ ಇಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದ್ದಿರುತ್ತೆ. ಫಸ್ಟ್ ನೇಮ್ ಅಂದ್ರೆ ನಿಮ್ಮ ಹೆಸರು, ಲಾಸ್ಟ್ ನೇಮ್ ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನಿಮ್ಮ ಐಡೆಂಟಿ ಆಧಾರ್ ಅಲ್ಲಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ ಕಡ್ಡಾಯವಾಗಿ ಹಾಕೋಬೇಕು. ಅದಾದ ನಂತರ ಕಂಟ್ರಿ ಅಂತ ಬರುತ್ತೆ, ಇಲ್ಲಿಂದ ಕಂಟ್ರಿ ಅಥವಾ ರೆಸಿಡೆನ್ಸಿಯಲ್ ಬಂದಿರುತ್ತೆ. ಇಂಡಿಯಾ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸಾಕಷ್ಟು ಈಸಿ ಆಗಿರುತ್ತೆ, ಬಹಳ ಡಿಫಿಕಲ್ಟ್ ಇಲ್ಲ. ಎಲ್ಲರೂ ಕೂಡ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡ್ಬೋದು, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ? ನಾನು ಸಂಪೂರ್ಣವಾಗಿ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ನೋಡಬಹುದು. ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ಇಲ್ಲಿಂದ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಇಲ್ಲಿಂದ ಟರ್ಮ್ ಅಂಡ್ ಕಂಡೀಷನ್ ಗಳನ್ನು ಕೂಡ ನೀವೇನ್ ಮಾಡ್ಬೇಕು, ಎರಡನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಇವೆಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಒಂದು ಸಿಗ್ನೇಚರ್ ಮಾಡುವಂತ ಸಿಗುತ್ತೆ. ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಬಂದಾಗ ನಾವೇನ್ ಮಾಡ್ಬೇಕು, ಈ ಒಂದು ಪೇಜ್ ಸಂಪೂರ್ಣವಾಗಿ ಈ ರೀತಿಯಾಗಿ ಕೆಳಗಡೆ ತಗೊಳ್ಳಿ. ಇಲ್ಲಿ ಒಂದು ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಸುಮ್ಮನೆ ಒಂದು ಬೇಸಿಕ್ಲಿ ನೀವೇನ್ ಮಾಡ್ಬೋದು, ಒಂದು ಸಿಗ್ನೇಚರ್ ವನ್ನ ಈ ರೀತಿಯಾಗಿ
ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಮೇಲೆ ಕ್ಲಿಕ್ ಮಾಡಿದಾಗೂ ಕೂಡ ಸಿಗ್ನೇಚರ್ ಕೇಳತ್ತಾ ಹೇಳಿಲ್ಲ. ಅಂದ್ರೆ ಮೂರನೇದ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇನ್ನೊಂದ್ ಸರ್ತಿಯಲ್ಲಿ ಸಿಗ್ನೇಚರ್ ಕೂಡ ಅದೇ ರೀತಿಯಾಗಿ ಕೇಳುತ್ತೆ. ನೀವು ಕೂಡ ಏನ್ ಮಾಡಬೇಕು ಅದೇ ರೀತಿಯಾಗಿ ಬೇಸಿಕ್ಲಿ ಮೊದಲಿಗೆ ಹೆಂಗ್ ಮಾಡಿ ಹಂಗೆ ಮಾಡ್ಬೇಕಂತೇನಿಲ್ಲ. ಯಾಕಂದ್ರೆ ನೀವು ಟ್ರೈ ಮಾಡ್ರಿ, ಮೊದಲಿಗೆ ಮಾಡ್ದಂಗೆ ಮಾಡ್ಬೋದು ಅನ್ನುವಂಥದ್ದು ಟ್ರೈ ಮಾಡ್ಕೊರಿ. ಬಟ್ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಒಂದು ಅಥೆಂಟಿಕೇಶನ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದ? ಮುಂದಿನ ವಿಧಾನ ನೀವೇನ್ ಮಾಡ್ಬೇಕು, ಸೈನ್ ಅಪ್ ಮೇಲೆ ನೀವೇನ್ ಪಾಸ್ವರ್ಡ್, ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟಿರ್ತೀರೋ ಇದೇ ಒಂದು ಪಾಸ್ವರ್ಡ್ ಇಂದ ನೀವೇನ್ ಮಾಡ್ಬೇಕು, ಮತ್ತೊಮ್ಮೆ ಒಂದು ಸೈನ್ ಇನ್ ಮಾಡ್ಕೊಂಡು ಒಂದು ಜಾಯಿನ್ ಆಗಿದ ನಂತರ ಅದನ್ನ ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಮುಂದಿನ ವಿಧಾನ ನೀವು ಲಾಗಿನ್ ಮಾಡ್ತಿದ್ದಾನೆ, ಇನ್ನೊಂದು ಪೇಜ್ ಕೂಡ ಓಪನ್ ಆಗ್ತದೆ. ಅವಾಗ ನೀವೇನ್ ಮಾಡ್ಬೋದು, ಲಾಗಿನ್ ಮಾಡ್ಕೊಂಡು ಇದರಲ್ಲಿ ಅಂದ್ರೆ ಒನ್ ಫಾರ್ಮ್ ಅಲ್ಲಿ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಮೊದಲಿಗೆ ನೀವು ಪ್ರಯತ್ನವನ್ನ ಮಾಡಿ, ನಿಮ್ಗೆ ಬರ್ತಾ ಇಲ್ಲ ಸರ್ ಅಂದ್ರೆ, ಸರ್ ನನಗೆ ಇದು ಕಂಟಿನ್ಯೂ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಅಂದ್ರೆ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಹೇಳಿರುವಂತ ಮಾಹಿತಿ ಮತ್ತೆ ಯಾರಿಗೆಲ್ಲ ಮನೆಯಲ್ಲೇ ಕುಳಿತು ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ವರ್ಕ್ ಫ್ರಮ್ ಹೋಮ್ ಬೇಕಾಗಿದೆ, ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ಬಂದು ಅಂದ್ರೆ ನೀವೇನ್ ಮಾಡ್ಬೋದು, ಒನ್ ಫಾರ್ಮ್ ನಿಂದ ಕೆಲಸವನ್ನ ಪಡೆದುಕೊಂಡು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ನೀವು ಕೆಲಸವನ್ನ ಪಡೆದುಕೊಂಡು ಜಾಬ್ ಕೂಡ ಮಾಡಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡಬಹುದು, ಕಂಪ್ಲೀಟ್ ಮಾಡಬಹುದು ಅನ್ನುವಂತ ವಿಧಾನವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ನೀವು ಕೂಡ ಪ್ರಯತ್ನ ಮಾಡಿ, ಆಗಿತ್ತು ಅಂದ್ರೆ ಓಕೆ, ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಓಕೆನಾ? ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ